ಸರ್ ಈಗ ನೆಕ್ಸ್ಟು ಈಗ ಆಲ್ರೆಡಿ ಪರ್ಮಿಷನ್ ಒಂದು ಕೊಟ್ಟಿದ್ದಾರೆ. ಈಗ ಕ್ಯಾಬು ಮತ್ತು ನಿಮ್ಮ ಟ್ಯಾಕ್ಸಿ ಸಂಘಟನೆಗಳ ಮುಂದಿನ ನಡೆ ಏನು ಸರ್ ಇದರಿಂದ? ಸರ್ ನಾವು ಹೇಳೋದು ಇಲ್ಲಿ ಕ್ಯಾಬ್ ಚಾಲಕರುಗಳಿಗೆ ಮತ್ತು ಆಟೋ ಚಾಲಕರುಗಳಿಗೆ ರೋಸ್ ಹತ್ತೋಗ್ಬಿಟ್ಟಿದ್ದಾರೆ ಸರ್. ಈಗ ಸಮ್ಮಿಶ್ರ ಸರ್ಕಾರ ಇತ್ತು, ಸಮ್ಮಿಶ್ರ ಸರ್ಕಾರದಲ್ಲಿ JDS ಮತ್ತು ಕಾಂಗ್ರೆಸ್ ಪಕ್ಷ ಇತ್ತು. ಆಗಲೂ ಕೂಡ ಈ ಆ್ಯಪ್ ಸಂಸ್ಥೆಗಳ ಒಂದು ಉಪಟಳನ ಬಗ್ಸಕ್ಕಾಗಿರಲಿಲ್ಲ. ಆಗಲೂ ಕೂಡ ಏನು ನಡೀತು ಅನ್ನೋದು ನಮಗೆ ಗೊತ್ತಿದೆ. ಯಾಕೆ ಅಂದರೆ ಆಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು DC ತಮ್ಮಣ್ಣ ಅವರಿದ್ರು. ಆಗಲೂ ಕೂಡ ಬೈಕ್ ಟ್ಯಾಕ್ಸಿ ರನ್ ಆಗ್ತಿದ್ದದನ್ನ ಆ ಸಂದರ್ಭದಲ್ಲೇ ಅದು ಮಾನ್ಯ ಇಕ್ಕೇರಿ ಸಾಹೇಬರು ಬಂದ್ ಮಾಡಿಸಿದ್ರು. ಆಗಲೂ ಏನೆಲ್ಲ ಬೆಳವಣಿಗೆ ನಡೀತು ಅಂತ ನಾವು ನೋಡಿದ್ದೀವಿ. ಸಮ್ಮಿಶ್ರ ಸರ್ಕಾರದಲ್ಲೂ ಈ ಕತೆ ಆಯ್ತಾ? BJP ಸರ್ಕಾರ ಅಧಿಕಾರಕ್ಕೆ ಬಂತು, ಅವ್ರು ಬಂದರೂ ಕೂಡ ಈ ಆ್ಯಪ್ ಸಂಸ್ಥೆಗಳ ಉಪಟಳ ತಗ್ಲಿಲ್ಲ. ಸರಿ, ಕಾಂಗ್ರೆಸ್ ಸರ್ಕಾರ ನಾವು ಚಾಲಕರ ಪರವಾಗಿದ್ದೀವಿ ಅಂತ ಹೇಳಿ ಸಾಕಷ್ಟು ಹೋರಾಟಗಳಲ್ಲಿ ಕೈ ಜೋಡಿಸ್ತು. ಹಲವಾರು ಮೀಟಿಂಗ್ಗಳನ್ನ ನಮ್ಮನ್ನ ಕರೆದು ನಾವು ನಿಮ್ಮ ಪರ ಇರ್ತೀವಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಿಮ್ಗೆಲ್ಲ ಅನುಕೂಲತೆಗಳು ಮಾಡ್ಕೊಡ್ತೀವಿ ಅಂತಲೂ ಕೂಡ ಹೇಳ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೂ ಕೂಡ ಈ ಆ್ಯಪ್ ಸಂಸ್ಥೆಗಳ ಗುಲಾಮರಾಗಿದಾರಲ್ಲ. ಮೊನ್ನೆ ನೋಡಿ, ಏಕಾಏಕಿ ಯಾರ ಕೈಗೂ ಕೂಡ ಸಿಗದೇ ಇರೋಂತಹ ಓಲಾ ಭವಿಷ್ ಅಗರ್ವಾಲ್ ಹೋಗಿ ನಮ್ಮ DK ಶಿವಕುಮಾರ್ ಸಾಹೇಬ್ರನ್ನ ಭೇಟಿ ಮಾಡಿ ಅವ್ರನ್ನ ಒಂದು ಗಿಫ್ಟ್ ಕೊಟ್ಟು ಒಂದು ಫೋಟೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಸರ್ಕಾರ ನಡೆಸ್ತಿರೋ ಅಂಥವ್ರು ಕಾರ್ಮಿಕರ ಪರ ಇದಾರ ಅಥವಾ ಬಂಡವಾಳಶಾಹಿಗಳ ಪರ ನಿಂತಿದಾರ ಅನ್ನೋದನ್ನ ನಾವು ಅಲ್ಲೇ ನೋಡ್ಕೊಂಡು, ಹಂಗಾಗಿ ಈ ಸರ್ಕಾರದ ಮೇಲೂ ಕೂಡ ನಮಗೆ ಯಾವುದೇ ರೀತಿಯ ಭರವಸೆ ಇಲ್ಲ ಸರ್. ಪಕ್ಕಾ ಎಲ್ಲರೂ ಕೂಡ 420, 840 ಸರ್ಕಾರಗಳು. ಹಂಗಾಗಿ ಆಟೋ ಚಾಲಕರುಗಳಿಗೆ, ಕ್ಯಾಬ್ ಚಾಲಕರುಗಳಿಗೆ, ಈ ರಾಜಕಾರಣಿಗಳ ಮೇಲೆ, ಇವ್ರು ನಡೆಸ್ತಿರೋಂಥ ಸರ್ಕಾರದ ವ್ಯವಸ್ಥೆ ಮೇಲೆ ಖಂಡಿತ ನಂಬಿಕೆ ಅನ್ನೋದು ಸತ್ತೋಗ್ಬಿಟ್ಟಿದೆ. ಹಂಗಾಗಿ ನಾವು ಸಂಘಟನೆ ವತಿಯಿಂದ ಹೇಳೋದಿಷ್ಟೇ ಸರ್, ಎಸ್ಪೆಷಲಿ ನಾನು ಹೇಳೋದು ಆಟೋ ಚಾಲಕರುಗಳಿಗೆ, ಕ್ಯಾಬ್ ಚಾಲಕರುಗಳಿಗೆ, ಈಗ ಬೈಕ್ ಟ್ಯಾಕ್ಸಿ ರನ್ ಮಾಡ್ತಿರೋ ಅಂಥದ್ದು ಯಾರು? ರ್ಯಾಪಿಡೋ, ಓಲಾ, ಊಬರ್, ಈ 3 ಸಂಸ್ಥೆಗಳು ಬೈಕ್ ಟ್ಯಾಕ್ಸಿನ ರನ್ ಮಾಡ್ತಿದ್ದಾವೆ ಅಂದಮೇಲೆ ನೀವು ಆ ಸಂಸ್ಥೆಗಳನ್ನ ವಿರೋಧ ಮಾಡ್ತಾ ಇದ್ದೀರಾ ಅಲ್ವೇನ್ರಪ್ಪ? ಕ್ಯಾಬ್ ಚಾಲಕರುಗಳು, ಆಟೋ ಚಾಲಕರುಗಳು ವಿರೋಧ ಮಾಡ್ತಾ ಇದ್ದೀರಾ. ಅವ್ರು ಸರಿ ಇಲ್ಲ. ಈಗ ಅವರು ನಿಮ್ಮ ಹೊಟ್ಟೆ ಮೇಲೆ ಹೊಡೆಯುವಂತ ಒಂದು ವ್ಯವಸ್ಥೆನ ರೂಪಿಸ್ಬಿಡ್ತಾ ಇದ್ದಾರೆ. ಅದು ಸುಭದ್ರವಾಗಿ ನಿಲ್ಲೋ ಅಂತ ರೀತಿಯಲ್ಲೂ ಕೂಡ ರೂಪಿಸ್ತಾ ಇದ್ದಾರೆ. ಹಂಗಿದ್ಮೇಲೆ ನಾವು ಅವ್ರನ್ನ ದೂಷಿಸ್ತೀವಿ ಅಂದಮೇಲೆ ಬಿಡಿ, ಅವರ ಆ್ಯಪ್ ಸಂಸ್ಥೆಗಳನ್ನ ಒದ್ದು ನಮ್ಮ ಸರ್ಕಾರ ಏನ್ ಹೇಳ್ತಿದೆಯಲ್ಲ ರೇಟು, ಅದನ್ನ ಮೀಟರ್ ಪ್ರಯಾಣಿಕರು ಸರ್ವಿಸ್ ಕೊಡುವಂತ ರೀತಿಯಲ್ಲಿ ಒಂದು ವ್ಯವಸ್ಥೆನ ನಾವು ಕೂಡ ರೂಪಿಸಿದೀವಿ. ಯಾಕೆ ಅಂದ್ರೆ ಬರೀ ಬಾಯಿ ಮಾತಲ್ಲಿ ಹೇಳಿ ನೀವು ಆ್ಯಪ್ನ ಬಿಟ್ಬಿಡಿ, ನೀವು ಮೀಟರ್ ಹಾಕೊಂಡು ದುಡಿಮೆ ಮಾಡಿ ಅಂತ ಹೇಳ್ಬೋದು. ಆದ್ರೆ ಯಾರು ಜನ ಬರ್ತಾರೆ ಅಂತ ಹೇಳಿ ಚಾಲಕರುಗಳು ಇದನ್ನ ನಮ್ಮನ್ನ ಪ್ರಶ್ನೆ ಮಾಡಿ ಕೇಳ್ತಿದ್ರು. ಅದಕ್ಕೆ ಆದ ಒಂದು ಆ್ಯಪ್ ವ್ಯವಸ್ಥೆನೂ ಕೂಡ ನಮ್ಮ ಕರ್ನಾಟಕದ ಕನ್ನಡಿಗರು ಮಾಡಿದ್ದಾರೆ. ಅಂತ ಒಂದು ಆ್ಯಪ್ ಸಂಸ್ಥೆಗೆ ನೀವೆಲ್ಲ ಕೈ ಜೋಡಿಸಿ, ಆಯ್ತು ಓಲಾ, ಊಬರ್, ರ್ಯಾಪಿಡೋದವ್ರು ಆಯ್ತು ಅದೆಷ್ಟು ದಿನ ಬೈಕ್ಗಳನ್ನೇ ಇಟ್ಕೊಂಡು ಅವರ ಸಂಸ್ಥೆ ನಡೆಸ್ತಾರೆ. ಅವರ ಬೃಹದಾಕಾರದ ಸಂಸ್ಥೆನ ಹೆಂಗೆ ಬೈಕ್ ಟ್ಯಾಕ್ಸಿಗಳನ್ನ ಇಟ್ಕೊಂಡು ರನ್ ಮಾಡೋದಕ್ಕೆ ಸಾಧ್ಯ? ನೀವೆಲ್ಲ ಅದನ್ನು ವಿರೋಧ ಮಾಡ್ತೀರಾ ಅನ್ನೋದಾದ್ರೆ ಬರ್ರಪ್ಪ, ಮೀಟರ್ ಹಾಕೊಂಡು ಪ್ರಯಾಣಿಕರುಗಳು ಸೇವೆ ಕೊಡುವಂತ ಪ್ಲಾಟ್ಫಾರ್ಮ್ನ ರೆಡಿ ಮಾಡಿದೀವಿ, ಬನ್ನಿ ಮೀಟರ್ ಹಾಕೊಂಡು ಗಾಡಿ ಓಡಿಸಿ ಅಂತ ಹೇಳಿ ಈ ಚಾಲಕರುಗಳಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಅವೇರ್ನೆಸ್ ಮೂಡಿಸಿದ್ರು ಕೂಡ, ಈ ನಮ್ಮ ಡ್ರೈವರ್ಸ್ಗಳು ಕೂಡ ಅಷ್ಟೇ, ಈ ರಾಜಕಾರಣಿಗಳಂತೆ ಅವರು ಕೂಡ ದ್ವಂದ್ವ ನಿಲುವಲ್ಲೇ ಇದ್ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಇಷ್ಟು ದಿನದವರೆಗೂ ಓಲಾ ಊಬರ್ ಅಲ್ಲಿ ರೇಟ್ ಕಮ್ಮಿ ಕೊಡ್ತಾ ಇದ್ರು, ಓಲಾ ಊಬರ್ ಅಲ್ಲಿ ರೇಟ್ ಕಮ್ಮಿ ಕೊಡ್ತಿದ್ರು ಅಂತೇಳಿ ಹೋರಾಟಗಳು ನಡೀತಾ ಇತ್ತು. ಅದ್ರ ತಕ್ಕಂತೆ ಏನಾಯ್ತು, ರ್ಯಾಪಿಡೋ, ನಮ್ಮ ಯಾತ್ರಿ ಅನ್ನೋ ಸಂಸ್ಥೆ ಬಂದ್ಬಿಡ್ತು. ಈ 2 ಸಂಸ್ಥೆ ಬಂದಾದ್ಮೇಲೆ ಇವರಿಬ್ರು ಕಮಿಷನ್ ತೆಗೆದಾಕಿ ಪ್ಲಾಟ್ಫಾರ್ಮ್ ಚಾರ್ಜ್, ಸಬ್ಸ್ಕ್ರೈಬ್ ಅಮೌಂಟ್ ಅಂತ ಬಂದ್ಬಿಟ್ರು. ಏಕಾಏಕಿ ಓಲಾ ಊಬರ್ ಕೂಡ ಕಮಿಷನ್ ಬಿಟ್ಬಿಟ್ರು. ಇಷ್ಟು ವರ್ಷದಿಂದ ಕಮಿಷನ್ ಅಲ್ಲೇ ಇದ್ದವರು ಏಕಾಏಕಿ ಅವರು ಕೂಡ ಸಬ್ಸ್ಕ್ರೈಬ್ ಪ್ಲಾನ್ಗೆ ಬಂದ್ಬಿಟ್ರು. ಅಂದ್ರೆ ಈ 4 ಆ್ಯಪ್ಗಳು ಸಬ್ಸ್ಕ್ರೈಬ್ ಪ್ಲಾನ್ ಬಂದು ಡ್ರೈವರ್ಗಳನ್ನ ಇವ್ರು ಹಿಡಿತದಲ್ಲಿ ಇಟ್ಕೊಂಡ್ರು. ಇಲ್ಲಿ ಏನಾಗ್ತಾ ಇದೆ, ರ್ಯಾಪಿಡೋ, ನಮ್ಮ ಯಾತ್ರಿ ಅನ್ನೋ ಸಂಸ್ಥೆ ಓಲಾ ಊಬರ್ ಟಕ್ಕರ್ ಕೊಡೋದಕ್ಕೆ ರೇಟನ್ನ ವೇರಿಯೇಷನ್ ಮಾಡಿಕೊಂಡು ಕ್ಯಾಬ್ ಚಾಲಕರುಗಳು ಕೊಡ್ತಾ ಇದೆ. ಇಲ್ಲಿ ಕ್ಯಾಬ್ ಚಾಲಕರುಗಳಿಗೆ ಏನಾಗ್ತಾ ಇದೆ, ಇಷ್ಟು ದಿನದವರೆಗೂ ನಮಗೆ ಸರ್ಕಾರ ಕೊಡೋ ರೇಟ್ ಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಂಥವ್ರು ಮೀಟರ್ನ ಹಾಕೊಂಡು ದುಡಿಮೆ ಮಾಡಕ್ ಬರ್ರಿ ಅಂತ ಕರೆದ್ರೆ ನಮ್ಗೆ ಬಿಡು ರ್ಯಾಪಿಡೋ, ನಮ್ಮ ಯಾತ್ರಿಯಲ್ಲೇ ಹೆಚ್ಚು ಕಡಿಮೆ ಅದೇ ರೇಂಜಲ್ಲೇ ನನ್ಗೆ ಹಣ ಸಿಗ್ತಾ ಇದೆಯಲ್ಲ ಅಂತೇಳಿ ಮೀಟರ್ ಹಾಕ್ಸ್ಕೊಳ್ಳದೇನೆ ಇವರು ಮತ್ತೆ ಅವ್ರನ್ನ ನೀವು ಬೆಳೆಸಕ್ ಹೋಗ್ತಾ ಇದ್ದೀರಾ. ಅಂದ್ರೆ ನೀವೆಲ್ಲ ಏನ್ ಮಾಡಕ್ ಹೊರಟಿದ್ದೀರಾ? ಆಟೋ ಚಾಲಕರುಗಳು, ಕ್ಯಾಬ್ ಚಾಲಕರುಗಳು, ನಿಮ್ಗೂ ಈ ರಾಜಕಾರಣಿಗಳಿಗೂ ವ್ಯತ್ಯಾಸನೇ ಇಲ್ವಾ? ನಿಮ್ಗಳಿಗೂ ಆ್ಯಪ್ ಸಂಸ್ಥೆಗಳಿಗೂ ವ್ಯತ್ಯಾಸನೇ ಇಲ್ವಾ? ಓನರ್ ಕಮ್ ಡ್ರೈವರ್ಗಳು ಅನ್ನಿಸ್ಕೊಂಡಿರೋರು ನಮ್ಗೆ ಅನ್ಯಾಯ ಆಗ್ತಿದೆ, ನಮ್ಗೆ ನ್ಯಾಯ ಬೇಕು, ಈ ರೀತಿಲೆಲ್ಲ ಕೇಳ್ತೀರಾ. ಮತ್ತೆ ಹೈಕೋರ್ಟ್ ಆ ರೀತಿಯಲ್ಲಿ ನಡೀತಾ ಇರೋಂಥ ನಡೆ ಆಗಿರ್ಬೋದು, ರಾಜಕಾರಣಿಗಳು ನಡೆಸ್ತಿರೋ ನಡೆ ಆಗಿರ್ಬೋದು, ಆ್ಯಪ್ ಸಂಸ್ಥೆಗಳು ನಡೆಸ್ತಿರೋ ನಡೆ ಆಗಿರ್ಬೋದು, ನೀವುಗಳು ನಡ್ಕೊಂತಿರೋ ನಡೆ ಆಗಿರ್ಬೋದು, ಇದನ್ನೆಲ್ಲ ನೋಡಿದಾಗ
ನಿಜಕ್ಕೂ ಇಂಥ ವಿಚಾರಗಳನ್ನ ಯಾರು ಧ್ವನಿ ಎತ್ಕೊಂಡು ಮುಂದೆ ಹೋಗ್ತಾರೆ ಅವ್ರನ್ನ ಬಾವಿಗೆ ತಳ್ಳುವಂತ ಕೆಲಸಗಳನ್ನ ನೀವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀರಾ ಅನ್ನೋದು ನಿಜವಾಗ್ಲೂ ನಡೀತಿರೋ ವಿದ್ಯಮಾನ ಗಮನಿಸಿದಾಗ ನಮ್ಗೆ ಅನ್ನಿಸ್ತಾ ಇರೋ ಅಂತ ವಿಚಾರ ಸರ್. ಓಕೆ